ಪ್ರಿಯ ದೇವಜನರೇ, ಎಲ್ಲರಿಗೂ ಮತ್ತೊಮ್ಮೆ ನಾನು ಸ್ವಾಗತನ ಕೋರ್ತಾ ಇದ್ದೀನಿ. ಎಂಥ ಒಳ್ಳೆಯ ಒಂದು ಸಂದರ್ಭ. ಮತ್ತೊಮ್ಮೆ ಆತನ ಒಂದು ವಿಷಯವನ್ನು ಕಲಿಯುವಂಥದ್ದು, ಆತನ ಸತ್ಯವೇದವನ್ನು ಧ್ಯಾನ ಮಾಡುವಂಥದ್ದು ನಮ್ಮೆಲ್ಲರಿಗೂ ಒಂದು ಅನುಭವ, ಒಂದು ಹೊಸ ವಿಷಯ. ಯಾಕೆಂದರೆ ಪ್ರತಿದಿನ ನಮ್ಮ ಜೀವಿತದಲ್ಲಿ ಬದಲಾವಣೆಯನ್ನು ನೋಡಬೇಕಾಗಿದೆ ಪ್ರಿಯರೇ. ಹಾಗಾಗಿ ಆ ಬದಲಾವಣೆ ನಾವು ಕಾಣ್ತೀವಂದರೆ ಆ ಬದಲಾವಣೆಗೆ ಕಾರಣ ಅಂತ ಅಂದರೆ ನಾವು ದೇವರೊಂದಿಗೆ ಕಾಲವನ್ನು ಕಳೆಯುವಂಥದ್ದು. ಈ ದಿನ ಎಷ್ಟು ಜನ ನೋಡ್ತಾ ಇದ್ದೀರೋ ನನಗೆ ಗೊತ್ತಿಲ್ಲ. ಅದನ್ನು ನೋಡುವ ಪ್ರತಿಯೊಬ್ಬೊಬ್ಬರು, ಕೇಳುವ ಪ್ರತಿಯೊಬ್ಬೊಬ್ರಿಗೂ ದೇವರು ವಿಶೇಷವಾಗಿ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸ್ತಾನೆ ಪ್ರಿಯರೇ. ಒಂದು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಮಹೋನ್ನತನೇ, ಕೃಪೆಯುಳ್ಳ ದೇವರೇ, ಸ್ವಾಮಿ, ನಮ್ಮ ಪಾಪಗಳನ್ನು ಅರ್ಥಂಥ ದೇವರು, ನಮ್ಮ ಕಷ್ಟಗಳನ್ನು, ದುಃಖಗಳನ್ನು ಎಲ್ಲವನ್ನ ತಿಳಿದಂಥ ದೇವರು. ಸ್ವಾಮಿ, ಈ ದಿನ ನನ್ನನ್ನು ಕೇಳುವಂಥ ಎಲ್ಲ ನಿನ್ನ ಜನರನ್ನು ಶುದ್ಧಿ ಮಾಡು ಸ್ವಾಮಿ. ಎಲ್ಲ ನಮ್ಮ ಪಾಪಗಳನ್ನು ಕ್ಷಮಿಸು ಸ್ವಾಮಿ. ಹೌದು ತಂದೆ, ನೂತನವಾದಂಥ ಒಂದು ಜೀವಿತವನ್ನು ನಮಗೆ ಕೊಡು ಸ್ವಾಮಿ. ಸೈತಾನನ ಬಗ್ಗೆ ನಾವು ಹೆಚ್ಚಾಗಿ ತಿಳ್ಕೊಳ್ಳೋ ಹಾಗೆ ಆತನ ಮುಖವಾಡವನ್ನು ಕಳಿಸಿಟ್ಟ ನಿನಗೆ ನಾವು ವಂದನೆಯನ್ನು ಸಲ್ಲಿಸ್ತೇವೆ ಸ್ವಾಮಿ. ಹೌದು ಸ್ವಾಮಿ, ಪವಿತ್ರಾತ್ಮನ ಪ್ರಸನ್ನತೆಯೊಂದಿಗೆ ನಾವು ಇದನ್ನು ಅರ್ಥ ಮಾಡ್ಕೊಳ್ಳೋ ಹಾಗೆ ನಮ್ಮೊಂದಿಗೆ ಇರಬೇಕೆಂದು ಯೇಸು ಸ್ವಾಮಿ ಹೆಸರನ್ನು ಬೇಡುವಂತನಾಗಿರುವೆನು ತಂದೆ, ಆಮೆನ್. ಹೌದು ಪ್ರಿಯರೇ, ಸೈತಾನನು ಮಾಡುವಂಥ ಕಾರ್ಯಗಳು ಯಾರಿಗೂ ತಿಳಿದೇ ಇದ್ದಂಥ ಒಂದು ಪಕ್ಷದಲ್ಲಿ, ಹಾಗಾಗಿ ಆತ ಮಾಡಿದಂಥ ಯಾರನ್ನಾದರೂ ವಂಚನೆ ಮಾಡಿದಾಗ, ಯಾರಿಗಾದ್ರೂ ಮೋಸ ಮಾಡಿದಾಗ, ಎಲ್ಲಾದರೂ ಸುಳ್ಳು ಹೇಳಿ ಯಾರನ್ನಾದರೂ ಅವನು ಆ ಒಂದು ಕೇಡಿಗೆ ತಳೆದಾಗ ನಮ್ಗೆ ಯಾರಿಗೂ ಗೊತ್ತಾಗಲ್ಲ ಯಾರು ಇದನ್ನು ಮಾಡ್ತಾ ಇದ್ದಾರೆ, ಸೈತಾನನ ಮುಖ ಹೇಗಿರುತ್ತೆ, ಈ ಥರ ಒಬ್ಬ ವ್ಯಕ್ತಿ ಇದ್ದಾನಾ ಅನ್ನೋದು ನಮ್ಗೆ ಗೊತ್ತಿಲ್ಲ ಪ್ರಿಯರೇ. ಹೌದು, ಅವನು ಯಾವ ರೀತಿ ಎಲ್ಲರನ್ನೂ ಮರಳುಗೊಳಿಸ್ತಾನೆ, ಯಾವ ರೀತಿ ಮೋಸ ಮಾಡ್ತಾನೆ, ಯಾವ ರೀತಿ ನಮ್ಮನ್ನು ವಂಚನೆ ಮಾಡ್ತಾನೆ. ಮೊದಲನೇ ಒಂದು ಸಭೆ, ಫಸ್ಟ್ ಸೆಂಚುರಿ ಚರ್ಚ್ ಅಂತ ಹೇಳ್ತೀವಿ ಪ್ರಿಯರೇ, ಆ ಮೊದಲನೇ ಸಭೆ ತುಂಬ ಅದ್ಭುತವಾಗಿ ಚೆನ್ನಾಗಿ ನಡೀತಾ ಇರಬೇಕಾದ್ರೆ ಸೈತಾನ ಆತನ ಕೆಲಸವನ್ನು ಶುರು ಮಾಡ್ತಾನೆ. ಸಭೆಯ ಒಳಗಡೆ ಕೆಲಸವನ್ನು ಶುರು ಮಾಡ್ತಾನೆ, ಸಭೆಯ ಹೊರಗಡೆ ಕೆಲಸವನ್ನು ಶುರು ಮಾಡ್ತಾನೆ ತಡಿಲಿಕ್ಕೋಸ್ಕರ. ಆದರೆ ಅವನ ಕೈಲಿ ಏನೂ ಮಾಡಲಿಕ್ಕಾಗಲ್ಲ ಪ್ರಿಯರೇ. ಯಾಕಂದರೆ ಯೇಸು ಸ್ವಾಮಿಯ ಕೃಪೆ, ಆತನ ಶಕ್ತಿ ಅಪಾರವಾಗಿರುತ್ತೆ ಪ್ರಿಯರೇ. ಪವಿತ್ರಾತ್ಮನ ಪ್ರಸನ್ನತೆ ಅಪಾರವಾಗಿರುತ್ತೆ. ಹಾಗಾಗಿ ಆತನ ಕೈಲಿ ಆತ ಎಷ್ಟು ತಡಿಲಿಕ್ಕೆ ಶುರು ಮಾಡ್ತಾನೋ, ಎಷ್ಟು ಈ ಕ್ರೈಸ್ತತ್ವ ಬೆಳಿಬಾರ್ದು, ಈ ಸತ್ಯ ಹೊರಗಡೆ ಹೋಗಬಾರ್ದು ಅನ್ನೋದಕ್ಕೋಸ್ಕರ ಆತ ತಡಿಲಿಕ್ಕೆ ಪ್ರಯತ್ನ ಪಟ್ಟಷ್ಟು ಇದು ಜಾಸ್ತಿ ಹೆಚ್ಚಾಗಿ 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 ಬೆಳೀತಾ ಹೋಗುತ್ತೆ ಪ್ರಿಯರೇ. ಈಗ ಈ ಮೋಸದ ಹಿಂದೆ, ಈ ವಂಚನೆಯ ಹಿಂದೆ, ಸಭೆಯ ಒಳಗೆ ನಡೀತಾ ಇರುವಂಥ ಇಷ್ಟೊಂದು ಘಟನೆಗಳ ಹಿಂದೆ ಯಾರಿದ್ದಾರೆ, ಆತನ ಮುಖವಾಡವೇನು ಅನ್ನೋದ್ರ ಬಗ್ಗೆ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ ಪ್ರಿಯರೇ. ಓಕೆ, ಸೈತಾನ ಇವಾಗ ಕೆಲಸ ಶುರು ಮಾಡಿಬಿಟ್ಟಿದ್ದಾನ ಅನ್ನೋದ್ರ ಯೋಚನೆ ನಮಗಿರಬೇಕಾದ್ರೆ, ಯಾಕಂದರೆ ಕೊನೆ ಕಾಲದಲ್ಲಿ ಇದೀವಿ ಪ್ರಿಯರೇ. ಇವತ್ತಿಗೂ ನಮಗೆ ಸೈತಾನನ ಮುಖವಾಡೋದು ಗೊತ್ತಿಲ್ಲ ಅನ್ನೋದೇ ಆಗಿದ್ರೆ, ಸೈತಾನನ ವಿಷಯ ನಮಗೆ ಗೊತ್ತಿಲ್ಲ ಅನ್ನೋದೇ ಆಗಿದ್ರೆ, ಖಂಡಿತ ಪ್ರಿಯರೇ ಈ ಕೊನೆಯ ಕಾಲದಲ್ಲಿ ಆತ ನಮ್ಮನ್ನು ಸುಲಭವಾಗಿ, ಈಸಿಯಾಗಿ ನಮ್ಮನ್ನು ಮೋಸ ಮಾಡಿಬಿಡ್ತಾನೆ. ಆ ಪರಲೋಕ ರಾಜ್ಯಕ್ಕೆ ಹೋಗುವಂಥ ನಮ್ಮೆಲ್ಲರನ್ನ, ನಮ್ಮ ದಾರಿಯನ್ನು ತಪ್ಪಿಸುವಂಥವನಾಗಿದ್ದಾನೆ ಪ್ರಿಯರೇ. ಅದಕ್ಕೆ ನಾವು ಅವಕಾಶನ ಮಾಡಿಕೊಡಬಾರ್ದು. ಯಾಕಂದರೆ ನಮ್ಮ ಯೇಸು ಸ್ವಾಮಿ ಆತನ ಮುಖವಾಡವನ್ನು ಇವತ್ತು ತೆರೆದಿಟ್ಟಿದ್ದಾನೆ ಪ್ರಿಯರೇ. ಆ ಪ್ರಕಟಣೆ ಪುಸ್ತಕದಲ್ಲಿ ಯೇಸು ಸ್ವಾಮಿ ಆತನ ಮುಖವಾಡವನ್ನು ತೆರೆದಿಟ್ಟಿದ್ದಾನೆ ಪ್ರಿಯರೇ. ನಾವು ಎರಡನೇ ತೆಸಲೋನಿಕದವರಿಗೆ ಬರುವಂಥ ಪತ್ರಿಕೆ 2ನೇ ಅಧ್ಯಾಯ 7ನೇ ವಚನ ನಾವು ಓದೋದೇ ಆಗಿದ್ರೆ ಹೀಗೆ ಹೇಳುತ್ತೆ ಪ್ರಿಯರೇ, ಅಧರ್ಮವು ಈಗಲೂ ಗುಪ್ತವಾಗಿ ತನ್ನ ಕಾರ್ಯವನ್ನು ಸಾಧಿಸುತ್ತದೆ, ಆದರೆ ಇದುವರೆಗೆ ಅಡ್ಡಿ ಮಾಡುವವನು ತೆಗೆದು ಬಿಡಲ್ಪಡುವ ತನಕ ಅದು ಗುಪ್ತವಾಗಿಯೇ ಇರುವುದು. ಇಲ್ಲೇನು ಹೇಳುತ್ತೆ, ಅಧರ್ಮವು ಗುಪ್ತವಾಗಿ ಕಾರ್ಯವನ್ನು ಶುರು ಮಾಡಿದೆ ಅಂತ ಪ್ರಿಯರೇ. ಅಧರ್ಮ ಏನು? ಅದು ಇಂಗ್ಲೀಷ್ ವರ್ಷನ ನೋಡಬೇಕಾದ್ರೆ ಹಿ ಹ್ಯಾಸ್ ಸ್ಟಾರ್ಟೆಡ್ ಹಿಸ್ ವರ್ಕ್ ಸೀಕ್ರೆಟ್ಲಿ ಅಂತ ಹೇಳುತ್ತೆ. ಅಂತಂದರೆ ಗುಪ್ತವಾಗಿ ಆತನ ಕಾರ್ಯವನ್ನು ಆತ ಶುರು ಮಾಡಿಬಿಟ್ಟಿದ್ದಾನೆ ಪ್ರಿಯರೇ. ಆ ಗುಪ್ತವಾಗಿ ನಡೆಯುವಂಥ ಕಾರ್ಯ ನಮ್ಗೆ ಗೊತ್ತಾಗಲ್ಲ, ನಮ್ಮೊಂದಿಗೆ ಇರ್ತಾರೆ, ನಮ್ಮ ಜೊತೆಗೆ ಇರ್ತಾರೆ. ಸಡನ್ನಾಗಿ ಏನಾದರೂ ಒಂದು ಮಾಡಿಬಿಡ್ತಾನೆ ಆತ. ಸಡನ್ನಾಗಿ ಯಾರೋ ಹೇಳ್ತಾರೆ, ಅಯ್ಯೋ ಇದು ಕರೆಕ್ಟ್ ಅಲ್ಲ, ತಪ್ಪು, ನೀನು ಈ ಬುಕ್ನ ಓದು, ನೀನು ಅವ್ರನ್ನ ಹೋಗಿ ನೋಡು, ದಿನನಿತ್ಯ ಸತ್ಯ ಸಭೆಯಲ್ಲಿ ನಮ್ಮೊಂದಿಗೆ ಸಭೆಯಲ್ಲಿ ಇದ್ದವರು, ನಮ್ಮ ಕುಟುಂಬದಲ್ಲಿದ್ದವರು, ನಾಳೆ ಒಂದಿನ ನಮಗೆ ಕಷ್ಟ ಬಂದ ತಕ್ಷಣ ನೀನೋಗಿ ಆ ಪೂಜಾರಿನ ನೋಡು, ನೀನೋಗಿ ಅದ್ಯಾರೋ ಆ ಮಂತ್ರವಾದಿನ ನೋಡು, ನೀನೋಗಿ ಅಲ್ಲೆಲ್ಲೋ ಶಾಸ್ತ್ರ ಕೇಳು, ಆ ಹಾಸ್ಪಿಟ್ಲಿಗೆ ಹೋಗು. ಯಾಕೆ ಇಷ್ಟು ದಿನ ಹಾಸ್ಪಿಟ್ಲ್ ನೆನಪು ಬರಲಿಲ್ವಾ? ಇಷ್ಟು ದಿನ ಕಾಪಾಡಿದಂಥ ದೇವರು ಆ ಟೈಮಲ್ಲಿ ಕಾಪಾಡೋದಿಲ್ವ ನಮ್ಮನ್ನು? ಸೈತಾನ ಹೇಗೆ ಕಾರ್ಯವನ್ನು ರೂಪಿಸ್ತಾನೆ.
ಆ ದೇವಸ್ಥಾನಕ್ಕೆ ಹೋಗಿ ಒಂದು ತಾಯ್ತ ಕಟ್ಟಿಸ್ಕೋ, ನಿನಗೆಲ್ಲ ಸರಿ ಹೋಗ್ಬಿಡುತ್ತೆ. ನಿನಗೆ ಮಕ್ಕಳಾಗ್ಲಿಲ್ವಾ, ಅಲ್ಲಿಗೋಗು. ಇದು ಯಾರೋ ಬೇರೆಯವ್ರು ಹೇಳೋದಲ್ಲ ಪ್ರಿಯರೇ, ನಮ್ಮ ಸಭೆಯವರು ಅಥವಾ ನನ್ನ ಕುಟುಂಬದವರು, ಈ ಸತ್ಯನ ಗೊತ್ತಿರೋ ಅಂಥವ್ರು, ಸತ್ಯವೇದ ತಿಳಿದಂಥವ್ರು, ಯೇಸು ಸ್ವಾಮಿನ ನಂಬಿರೋ ಅಂಥವ್ರು. ಅಯ್ಯೋ ನಿನ್ನ ಆರೋಗ್ಯ ಸರಿ ಇಲ್ಲ, ಆ ಅಪ್ಪನ ಹತ್ರಕ್ಕೆ ಹೋಗಿ ಬರ್ರಿ, ಅವ್ರೇನೋ ಕೊಡ್ತಾರೆ, ಅದನ್ನು ನೀರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಂಡು ಕುಡಿದ್ಬಿಡು, ನಿನಗೆಲ್ಲ ಸರಿ ಹೋಗ್ಬಿಡುತ್ತೆ. ಈ ರೀತಿ ನಂಬಿಕೆ ಸೈತಾನನ್ನ ಮಾತ್ರ ಸಾಧ್ಯ ಪ್ರಿಯರೇ. ಇದು ಯೇಸು ಸ್ವಾಮಿಯಿಂದ ಬರುವಂಥದ್ದಲ್ಲ. ಇದು ನಮ್ಮನ್ನ ಯೇಸು ಸ್ವಾಮಿಯಿಂದ ನಮ್ಮ ದಿಕ್ಕನ್ನು ಬದಲಾಯಿಸುವಂಥದ್ದು. ಅಯ್ಯೋ ನನ್ನ ಫ್ರೆಂಡ್ ಹೇಳ್ಬಿಟ್ಟ, ಅಯ್ಯೋ ನನ್ನ ಹೆಂಡ್ತಿ ಹೇಳ್ಬಿಟ್ಲು, ಅಯ್ಯೋ ನನ್ನ ಗಂಡ ಹೇಳ್ಬಿಟ್ಟ, ನಮ್ಮ ತಾಯಿ ಹೇಳಿದ್ರು ಅಂದ್ಬಿಟ್ಟು ನಾನೇನಾದರೂ ಹೋಗ್ಬಿಟ್ರೆ, ಹೀಗೆ ಸೈತಾನ ಕೆಲಸ ಮಾಡೋದು. ಗುಪ್ತವಾಗಿ ಕಾರ್ಯವನ್ನು ಅವನು ಶುರು ಮಾಡ್ತಾನೆ. ಹೌದು ಪ್ರಿಯರೇ, ನಾವು ಆತನಿಗೆ ಅವಕಾಶನ ಕೊಡಬಾರ್ದು. ಓಕೆ, ಅದು ಹೇಗೆ ತಿಳ್ಕೊತಾ ಇದ್ದೀವಿ? ಸತ್ಯವೇದ ಹೇಳ್ತಾ ಇದೆ, ಆತನ ಅಧರ್ಮವು, ಆತನ ಕಾರ್ಯವು ಗುಪ್ತವಾಗಿ ಆತ ಶುರು ಮಾಡಿದ್ದಾನೆ ಅಂದ್ಬಿಟ್ಟು. ಸರಿ, ಈ ಗುಪ್ತವಾದಂಥ ಕಾರ್ಯನ ಯಾರು ಬೆಳಕಿಗೆ ತರ್ತಾರೆ, ಹೇಗೆ ಬೆಳಕಿಗೆ ತರ್ತೀವಿ ಅನ್ನೋ ನಾವು ನೋಡೋದೇ ಆಗಿದ್ರೆ, ನಾವು ಒಂದ್ಸಲ ನಮ್ಮ ಯೇಸು ಸ್ವಾಮಿನ ನಾವು ಒಂದ್ಸಲ ನೋಡ್ಬೇಕು ಪ್ರಿಯರೇ. ನಮ್ಮ ಯೇಸು ಪ್ರಭು ನಮ್ಮೆಲ್ಲರಿಗೋಸ್ಕರ ಪ್ರಾಣವನ್ನು ಕೊಟ್ಟು ಮತ್ತೆ ಎದ್ದು ತಾನು ಪರಲೋಕ ರಾಜ್ಯಕ್ಕೆ ಹೋಗಿ ಇವತ್ತು ನಮಗೋಸ್ಕರ ನಿಮಗೋಸ್ಕರ ಆ ಮಧ್ಯಸ್ಥಿಕೆಯನ್ನು ವಹಿಸ್ಕೊಂಡು ಆತ ನಮಗೋಸ್ಕರ ನಿಮಗೋಸ್ಕರ ಇದ್ದಾನೆ ಪ್ರಿಯರೇ. ಆತನ ಒಂದ್ಸಲ ಯೇಸು ಸ್ವಾಮಿನ ನೋಡೋದೇ ಆಗಿದ್ರೆ, ಆ ಕುರಿಮರಿನ ನೋಡೋದೇ ಆಗಿದ್ರೆ, ಈ ಘಟಸರ್ಪನ ನಾವು ವಿವರಿಸಬಲ್ಲರು. ಯಾಕಂದರೆ ಸತ್ಯವೇದ ಪ್ರಕಟಣೆ ಪುಸ್ತಕ ವಿವರಿಸುತ್ತೆ ಪ್ರಿಯರೇ ಘಟಸರ್ಪನ ಬಗ್ಗೆ. ಆ ಘಟಸರ್ಪನ ಬಗ್ಗೆ ವಿವರಿಸುವಂಥವ್ರು ಯಾರು? ನಮ್ಮ ಯೇಸು ಪ್ರಭು. ಆ ಕುರಿಮರಿ ಈ ಘಟಸರ್ಪನ ಬಗ್ಗೆ ಒಂದಷ್ಟು ವಿವರಣೆಯನ್ನು ತಿಳಿಸುತ್ತೆ ಪ್ರಿಯರೇ. ಮೊದಲನೇದಾಗಿ ಈ ಕುರಿಮರಿ ಯಾರು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅದು ತದನಂತರ ಘಟಸರ್ಪ ಯಾವುದು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಪ್ರಿಯರೇ. ಮೊದಲನೇ ನೋಡಬೇಕಾದ್ರೆ ಪ್ರಕಟಣೆ ಪುಸ್ತಕ 5ನೇ ಅಧ್ಯಾಯ 6ನೇ ವಚನ. ನಮ್ಮಲ್ಲಿ ಸತ್ಯವೇದ ಇದ್ದಂಥ ಪಕ್ಷದಲ್ಲಿ ಸತ್ಯವೇದನ ಒಂದ್ಸಲ ತೆರೆದು ನಾವು ಈ ವಾಕ್ಯನ ಓದಬೇಕಂತ ಕೇಳ್ಕೊತೀನಿ. ಪ್ರಕಟಣೆ ಪುಸ್ತಕ 5ನೇ ಅಧ್ಯಾಯ 6ನೇ ವಚನ. ಇಲ್ಲಿ ನಾವು ನೋಡಬೇಕಾದ್ರೆ, ಸಿಂಹಾಸನವು 4 ಜೀವಿಗಳು ಇದ್ದ ಸ್ಥಳಕ್ಕೂ ಹಿರಿಯರು ಇದ್ದ ಸ್ಥಳಕ್ಕೂ ಮಧ್ಯದಲ್ಲಿ ಒಂದು ಕುರಿ ಕೊಯ್ಯಲ್ಪಟ್ಟದ್ದಾಗಿ ನಿಂತಿರುವುದನ್ನು ಕಂಡೆನು. ನೋಡ್ತಾ ಇದ್ದಾನೆ ಇಲ್ಲಿ ಯೋಹಾನ. ಒಂದು ಕುರಿ ಕೊಯ್ಯಲ್ಪಟ್ಟದ್ದನ್ನು ಆತ ನೋಡ್ತಾನೆ, ಒಂದು ಕುರಿಯನ್ನು ನೋಡ್ತಾನೆ. ಆ ಕುರಿಯನ್ನು ನೋಡ್ತಾನೆ. ಆ ಕುರಿ ಬಗ್ಗೆ ಅವನಿಗೆ ಗೊತ್ತಿರುತ್ತೆ, ಯಾಕಂದರೆ ಆ ಕುರಿ ಜೊತೆಗೆ ಅವನು ನಡೆದಿರ್ತಾನೆ. ಆ ಕುರಿ ಜೊತೆಗೆ 3.5 ವರ್ಷ ಆತ ಜೀವನವನ್ನು ಮಾಡಿರ್ತಾನೆ. ಆತನಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಆ ಕುರಿಮರಿ ಯಾವುದು, ಆ ಕುರಿಯ ಶಬ್ದ, ಆ ಕುರಿಯ ನಡವಳಿಕೆ, ಆ ಕುರಿಮರಿಯ ನಡತೆ ಎಲ್ಲವನ್ನ ತಿಳಿದಂಥವನು ಅವನು. ಆ ಕುರಿಮರಿಯ ಮುಖ, ಆ ಕುರಿಮರಿಯ ಗಾಯ, ಆ ಕುರಿಮರಿಯ ಪದ, ಆ ಸೌಂಡ್ ಆತನಿಗೆ ಗೊತ್ತಿರುತ್ತೆ. ಪ್ರತಿಯೊಂದೊಂದು ಗೊತ್ತಿರುತ್ತೆ ಪ್ರಿಯರೇ. ಇವತ್ತು ನೀವು ಪೂಜೆ ಮಾಡುವಂಥ ದೇವರು, ನಾನು ಪೂಜೆ ಮಾಡುವಂಥ ದೇವರು, ನಾವು ಆರಾಧಿಸುವಂಥ ಆ ದೇವರ ಬಗ್ಗೆ ನನಗೆ ಗೊತ್ತಿಲ್ಲದೆ ಹೋಗಿದ್ರೆ, ಆತನ ಮಾತುಗಳನ್ನ ನಾನು ಕೇಳೋಕ್ಕಾಗದೇ ಇದ್ದರೆ, ಆತನ ಸ್ಪರ್ಶವನ್ನು ನಾನು ಗುರ್ತಿಸೋಕ್ಕಾಗದೇ ಹೋದರೆ, ಐ ಆಮ್ ಸಾರಿ ಪ್ರಿಯರೇ. ಹಾಗಿದ್ರೆ ನಾವೆಲ್ಲೋ ಆ ಕುಟುಂಬದಿಂದ ದೂರ ಹೋಗ್ತಾ ಇದ್ದೀವಿ ಅನ್ನೋ ಅರ್ಥ ಪ್ರಿಯರೇ. ಮಗ ತಂದೆ ದೂರ ಆಗಿ 20 ವರ್ಷಗಳ ಕಾಲ ದೂರ ಇರ್ತಾರೆ ಪ್ರಿಯರೇ ಒಂದು ಕುಟುಂಬದಲ್ಲಿ. ಸಡನ್ನಾಗಿ ಒಂದಿನ ಮಗ ಕಾಲ್ ಮಾಡ್ತಾನೆ. ಕಾಲ್ ಮಾಡಿ ಅವನೇನು ಮಾತಾಡೋದಿಲ್ಲ ಪ್ರಿಯರೇ, ಅಷ್ಟೇ ಅಂತಾನೆ. ಏನಂತಾನೆ ಪ್ರಿಯರೇ ಫೋನಲ್ಲಿ ಅಂತಾನೆ. ಆ ಸೌಂಡ್ಗೆ ಅವರಪ್ಪ, ಮಗನೇ ಎಲ್ಲಿದೆಯಾ ನೀನು ಅಂತ ಕೇಳ್ತಾರೆ. 20 ವರ್ಷಗಳ ನಂತರ ಆ ವಾಯ್ಸ್ನ ಗುರ್ತಿಡಿತದೆ ತಂದೆ. ನಾವು ನಮ್ಮ ಕುರುಬನ ವಾಯ್ಸನ್ನು ಗುರ್ತಿಡಿಬೇಕು ಪ್ರಿಯರೇ. ಇಲ್ಲಿ ನಮ್ಮ ಯೋಹಾನನ ನೋಡಬೇಕಾದ್ರೆ ಆತ ಆ ಕುರಿಮರಿನ ಗುರ್ತಿಡಿತಾನೆ. ಅದು ಕುರಿಮರಿಯೇ ಅನ್ನೋದನ್ನು ಗುರ್ತಿಡಿತಾನೆ ಪ್ರಿಯರೇ. ಆ ಕುರಿಮರಿ ಯಾವುದು ಅನ್ನೋದನ್ನು ಒಂದು ಸ್ವಲ್ಪ ಮುಂದೆ ನೋಡೋದಕ್ಕೆ ಹೋದರೆ, ಅದಕ್ಕೆ 7 ಕೊಂಬುಗಳಿದ್ದವು, 7 ಕಣ್ಣುಗಳು ಇದ್ದವು. ಅವು ಏನೆಂದರೆ ಭೂಮಿಯ ಮೇಲೆಲ್ಲ ಕಳುಹಿಸಲ್ಪಟ್ಟಿರುವ ದೇವರ 7 ಆತ್ಮಗಳು. ಅವು ಏನಂತೀರ್ರಿ? ಅವೆಲ್ಲ ಅವ್ರು ಯಾರು ಕಲಿಸ್ತಾ ಇರೋದು ಅದನ್ನೆಲ್ಲ? ಆ ಕುರಿಮರಿ ಕಲಿಸ್ತಾ ಇದೆ. ಇವಾಗ ಆ ಕುರಿಮರಿ ಅಲ್ಲಿದೆ. ಈ ಕುರಿಮರಿನ ನೋಡ್ತಾ ಇದ್ದೀವಿ. ಆ ಕೊಯ್ಯಲ್ಪಟ್ಟಂಥ ಕುರಿಮರಿ ಯಾವುದಂತೀರ ಪ್ರಿಯರೇ? ಯೇಸು ಪ್ರಭು. ನಮ್ಮ ಯೇಸು ಪ್ರಭು ಆ ಕೊಯ್ಯಲ್ಪಟ್ಟ. ಯಾಕಂದರೆ ಪ್ರಕಟಣೆ ಪುಸ್ತಕ ಯಾರ ಬಗ್ಗೆ ಮಾತಾಡುತ್ತೆ ಪ್ರಿಯರೇ? ಯೇಸು ಸ್ವಾಮಿ ಬಗ್ಗೆ ಮಾತಾಡುತ್ತೆ. ಆತನ ಪ್ರೀತಿಯ ಪತ್ರ ಇದು. ಇವಾಗ ಆ ಯೇಸು ಸ್ವಾಮಿಯ ಬಗ್ಗೆ ನಾವು ತಿಳ್ಕೊಬೇಕಾದ್ರೆ ಆ ಕುರಿಮರಿ ಬಗ್ಗೆ ನಾವು ತಿಳ್ಕೊಬೇಕು. ಈಗ ಪ್ರಕಟಣೆ ಪುಸ್ತಕದಲ್ಲಿ ಯೋಹಾನ ನೋಡ್ತಾ ಇದ್ದಾನೆ, ಆ ಕೊಯ್ಯಲ್ಪಟ್ಟಂಥ ಕುರಿಮರಿನ ಆತ ನೋಡ್ತಾ ಇದ್ದಾನೆ.
ಇವತ್ತು ನಿಮಗೆ ನಮಗೆ ನಾವು ಮಾಡುವಂಥ ತಪ್ಪುಗಳಿಗೆ ನಾವೆಲ್ಲೋ ಒಂದು ಕಡೆ ದಾರಿ ತಪ್ತಾ ಇದ್ದೀವಿ ಅಂದಾಗ ನಮಗೂ ಸಹ ಆ ಕೊಯ್ಯಲ್ಪಟ್ಟಂಥ ಕುರಿ ಮರಿ ನೆನಪಾಗಬೇಕಾಗಿದೆ. ನಿಮ್ಮ ರಕ್ಷಕನಾದಂಥ ನನ್ನ ರಕ್ಷಕನಾದಂಥ ಆ ಯೇಸು ಸ್ವಾಮಿಯು ನಮಗೆ ಕಾಣಿಸ್ಬೇಕಾಗಿದೆ ಪ್ರಿಯರೇ, ಗುರುತಿಸಬೇಕಾಗಿದೆ ಆತನನ್ನು. ತದನಂತರ ನಾವು ಅದೇ 5ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ನೋಡಬೇಕಾದ್ರೆ ಹೀಗೆ ಹೇಳುತ್ತೆ ಪ್ರಿಯರೇ, ಇದಲ್ಲದೆ ಆಕಾಶದಲ್ಲಿಯೂ ಭೂಮಿಯ ಮೇಲೆಯೂ ಭೂಮಿಯ ಕೆಳಗೆಯೂ ಸಮುದ್ರದ ಮೇಲೆಯೂ ಇರುವ ಎಲ್ಲ ಸೃಷ್ಟಿಗಳು, ಅಂದರೆ ಭೂಮಿ ಆಕಾಶ ಸಮುದ್ರಗಳೊಳಗೆ ಇರುವುದೆಲ್ಲವೂ ಸಿಂಹಾಸನನಿಗೂ ಯಜ್ಞದ ಕುರಿಯಾದಾತನಿಗೂ ಸ್ತೋತ್ರ, ಮಾನ, ಪ್ರಭಾವ, ಅಧಿಪತ್ಯಗಳು ಯುಗ ಯುಗಾಂತರಗಳಲ್ಲಿಯೂ ಇರಲಿ. ಇಲ್ಲಿ ಯಾರಿಗೆ ಅವ್ರು ಘನಮಾನವನ್ನು ಸಲ್ಲಿಸ್ತಾ ಇದ್ದಾರೆ? ಯಾರಿಗಂತೀರಿ? ಈಗ ಕುರಿಮರಿಯನ್ನು ನೋಡಿದ್ವಿ. ಕುರಿಮರಿಯನ್ನು ನೋಡಿದಂಥ ಪಕ್ಷದಲ್ಲಿ ತದನಂತರ ನಾವು ನೋಡಬೇಕಾದ್ರೆ ಆ ಕುರಿಮರಿ ಆ ಸಿಂಹಾಸನದ ಮೇಲೆ ಕುಂತಿರುತ್ತೆ. ಆ ಕುರಿಮರಿ ಸಿಂಹಾಸನದ ಮೇಲೆ ನೋಡಿದಂಥ ಎಲ್ಲ ದೇವದೂತರುಗಳು, ಅಲ್ಲಿದ್ದಂಥ 24 ಹಿರಿಕರು ಎಲ್ಲರೂ ಸಹ ಆ ಕುರಿಮರಿನ ನೋಡಿ ಆ ಒಂದು ಘನತೆಯನ್ನು, ಆ ಸ್ತೋತ್ರವನ್ನು ಆ ಕುರಿಮರಿಗೆ ಸಲ್ಲಿಸ್ತಾರೆ ಪ್ರಿಯರೇ. ಯಾಕಂದರೆ ಇವತ್ತು ಆ ಕುರಿಮರಿ ಎಲ್ಲಿ ಕುಂತಿದೆ ಅಂತೀರಿ? ಸಿಂಹಾಸನದ ಮೇಲೆ ಕುಂತಿದೆ ಪ್ರಿಯರೇ. ನಿಮ್ಮ ಪಾಪಕ್ಕೋಸ್ಕರ, ನನ್ನ ಪಾಪಕ್ಕೋಸ್ಕರ, ನಮ್ಮ ರಕ್ಷಣೆಗೋಸ್ಕರ ಕೊಯ್ಯಲ್ಪಟ್ಟಂಥ ಕುರಿಮರಿ ಇವತ್ತು ಆ ಸಿಂಹಾಸನದ ಮೇಲೆ ಕೂತಿದೆ ಪ್ರಿಯರೇ. ಆ ಸಿಂಹಾಸನದ ಮೇಲೆ ಕುಂತಿದೆ. ಹೌದು ಪ್ರಿಯರೇ. ಹಾಗೆ ಒಂಚೂರು ಮುಂದೆ ನೋಡಬೇಕಾದ್ರೆ ಆ ಸಿಂಹಾಸನದ ಮೇಲೆ ಕೂತಂಥ ಕುರಿಮರಿ ಯಾರು ಅನ್ನೋದು ನಾವು ನೋಡಬೇಕಾಗಿದ್ರೆ ಯಾರದು? ಅದು ಯೇಸು ಸ್ವಾಮಿಯಾ ಅನ್ನೋದನ್ನು ನಾವು ನೋಡಬೇಕಾದ್ರೆ ಯೇಸು ಸ್ವಾಮಿ ಮಾತಿಂದಲೇ ನಾವು ಕೇಳೋಣ ಪ್ರಿಯರೇ. ಮತ್ತಾಯ 64ನೇ ಅಧ್ಯಾಯ, ಮತ್ತಾಯ 26ನೇ ಅಧ್ಯಾಯ 64ನೇ ವಚನದಲ್ಲಿ ನಾವು ನೋಡಬೇಕಾದ್ರೆ ಹೀಗೆ ಹೇಳುತ್ತೆ ಪ್ರಿಯರೇ. ಒಂದ್ಸಲಿ ನಾವು ಸತ್ಯವೇದನ ಮತ್ತಾಯ 26 64ನೇ ವಚನವನ್ನು ಓದ್ಕೊಳ್ಳೋಣ ಪ್ರಿಯರೇ. ಹೀಗೆ ಹೇಳುತ್ತೆ 26:64. ಆ ಕುರಿಮರಿ ಯಾವುದು ಅನ್ನೋದ್ರ ಬಗ್ಗೆ ಸ್ವಾಮಿಯಲ್ಲಿ ವಿವರಣೆ ಕೊಡ್ತಾರೆ. ನೀನೇ ಹೇಳಿದ್ದಿ, ಇದಲ್ಲದೆ ಇನ್ನು ಮೇಲೆ ಮನುಷ್ಯಕುಮಾರನು ಸರ್ವಶಕ್ತನ ಬಲಗಡೆಯಲ್ಲಿ ಆಸೀನನಾಗಿರುವುದನ್ನು, ಆಕಾಶದ ಮೇಘಗಳ ಮೇಲೆ ಕುಳಿತು ಬರುವುದನ್ನು ಕಾಣುವಿರಿ ಎಂದು ನಿಮಗೆ ಹೇಳುತ್ತೇನೆ ಅಂದನು. ಇಲ್ಲಿ ಏನಂತ ಇದ್ದಾರೆ? ಯಾರ ಬಗ್ಗೆ ಹೇಳ್ತಾ ಇದೆ ಇಲ್ಲಿ? ಯೇಸು ಸ್ವಾಮಿ. ಮನುಷ್ಯಕುಮಾರನು ಅಂದರೆ ಯಾರು? ಆ ಯೇಸು ಸ್ವಾಮಿಯನ್ನು ಮನುಷ್ಯಕುಮಾರನು, ಕುರಿಮರಿಯು ಅಂತ ಕರೀತಾರೆ ಪ್ರಿಯರೇ. ಇಲ್ಲಿ ಸತ್ಯವೇದ ತಿಳಿಸುತ್ತೆ ನಮಗೆ. ಅದು ಆ ಸಿಂಹಾಸನದ ಮೇಲೆ ಕುಂತಿರುವುದು ಹಾಗೂ ಆ ಮೇಘಗಳ ನಡುವೆ ಮತ್ತೊಮ್ಮೆ ಆತ ಬಂದು ನಮ್ಮನ್ನು ಕರ್ಕೊಂಡು ಹೋಗುವಂಥ ಆ ದೃಶ್ಯ, ಇದನ್ನು ಯಾರು ನೋಡ್ತೀರಾ? ಪ್ರತಿಯೊಬ್ಬರು ನೋಡ್ತೀರಾ ಅಂತ ಹೇಳ್ತಾ ಇದೆ ಪ್ರಿಯರೇ. ಆದರೆ ಮುಖ್ಯವಾಗಿ ನಾವು ನೋಡಬೇಕಾದ್ರೆ ಯೋಹಾನ ಈ ದೃಶ್ಯವನ್ನು ನೋಡ್ತಾ ಇದ್ದಾನೆ. ಯೋಹಾನ ಆ ಮಾತುಗಳನ್ನ ನೆನೆಸ್ಕೊತಾ ಇದ್ದಾನೆ. ಯೇಸು ಸ್ವಾಮಿ ಮಾತಾಡಿದಂಥ ಮಾತುಗಳನ್ನ, ಆ 3.5 ವರ್ಷ ಯೇಸು ಸ್ವಾಮಿ ಜೊತೆ ಇದ್ದಂಥ ಆ ಒಂದು ಕಾಲಗಳನ್ನ, ಆ ಮಾತುಗಳನ್ನ ಆತ ನೆನೆಸ್ಕೊತಾ ಇದ್ದಾನೆ. ಆ ಮಾತನ್ನ ನೆನೆಸ್ಕೊಂಡು ಇವಾಗ ಅದೇ ಕೊಯ್ಯಲ್ಪಟ್ಟಂಥ ಕುರಿಮರಿ ಆ ಸಿಂಹಾಸನದ ಮೇಲೆ ಕುಂತಿರೋದನ್ನು ನೋಡ್ತಾ ಇದ್ದಾನೆ. ಆ ಸಿಂಹಾಸನದ ಮುಂದೆ ನಿಂತಂಥ ಎಲ್ಲರೂ ಸಹ ಆತನಿಗೆ ಸ್ತೋತ್ರವನ್ನು ಸಲ್ಲಿಸುವಂಥದ್ದನ್ನು ಆತ ನೋಡ್ತಾ ಇದ್ದಾನೆ ಪ್ರಿಯರೇ. ಅದೇ ಸಿಂಹಾಸನದ ಮೇಲಿಂದ ಆ ಕುರಿಮರಿ ಮತ್ತೊಮ್ಮೆ ಆ ಮೇಘಗಳ ನಡುವೆ ಮತ್ತೆ ಬರೋದನ್ನು ನಾವು ನೋಡ್ತೀವಿ ಪ್ರಿಯರೇ. ಅದು ನಮ್ಮ ಭಾಗ್ಯ. ಈ ಜನ್ರೇಷನ್, ದಟ್ ಈಸ್ ದಿ ಬ್ಲೆಸ್ಸಿಂಗ್ ಆಫ್ ದಿಸ್ ಜನ್ರೇಷನ್ ಅಂತ ಹೇಳ್ತೀವಿ. ಯಾಕೆ ಅಂದರೆ ನಾವು ಆತನನ್ನು ಮತ್ತೊಮ್ಮೆ ನೋಡ್ತೀವಿ ಪ್ರಿಯರೇ, ಆ ಮೇಘಗಳ ನಡುವೆ. ಇವಾಗ ನಾವು ನೋಡಿದ್ವಿ ಯಾರು ಆ ಆ ಒಂದು ಕುರಿಮರಿನ, ಆ ಕುರಿಮರಿ ಯಾರು, ಅದು ಎಲ್ಲಿ ಕುಂತಿರುತ್ತೆ, ಅದು ಯಾರಿಗೂ ಹೋಲಿಸ್ತಾ ಇದೆ ಅಂತ ನಾವು ನೋಡಿದ್ವಿ ಪ್ರಿಯರೇ. ಹೌದು ಪ್ರಿಯರೇ. ಹಾಗಿದ್ರೆ ಈಗ ಆ ಮುಖವಾಡವನ್ನು ಆ ಮುಖವಾಡವನ್ನು ತೆರೆಯುವಂಥವ್ರು ಯಾರು? ಆ ಸೈತಾನನ ಮುಖವಾಡವನ್ನು ತೆರೆಯುವಂಥವ್ರು ಯಾರು ಅನ್ನೋ ನಾವು ನೋಡಬೇಕಾದ್ರೆ ಅದೇ 2 ಥೆಸಲೋನಿಕ, ಅಂದರೆ 2ನೇ ಥೆಸಲೋನಿಕದವರಿಗೆ ಬರೆದಂಥ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನ ನಾವು ಓದ್ಕೊಳ್ಳೋದೆ. ಹಾಗಿದ್ರೆ ಇಲ್ಲಿ ಹೀಗೆ ಹೇಳುತ್ತೆ ಪ್ರಿಯರೇ, 8ನೇ ವಚನ. ಅವನು ತೆಗೆದು ಬಿಡಲ್ಪಟ್ಟ ಕೂಡಲೇ ಅಧರ್ಮ ಸ್ವರೂಪನು ಕಾಣಬರುವನು. ಅವನನ್ನು ಯೇಸು ಕ್ರಿಸ್ತನು ತನ್ನ ಬಾಯ ಉಸಿರಿನಿಂದ ಕೊಲ್ಲುವನು. ಯಾರು ತೆರೆಸ್ತಾರೆ ಅಂತಾರೆ ಪ್ರಿಯರೇ? ಯಾರು ಆತನ ಆ ಮುಖವಾಡನ ಬಿಚ್ಚಿಡ್ತಾರೆ, ಯಾರು ಆ ಮುಖವಾಡನ ತೆರೀತಾರೆ ಅನ್ನೋದನ್ನು ನೋಡಿದ್ರೆ ಅದು ಯಾರೂ ಅಲ್ಲ ಪ್ರಿಯರೇ, ನಮ್ಮ ಯೇಸು ಸ್ವಾಮಿ. 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 ನಮ್ಮ ಯೇಸು ಸ್ವಾಮ
ಯೇಸು ಪ್ರಭು. ಸತ್ಯವೇದ ಕ್ಲಿಯರಾಗಿ ಹೇಳುತ್ತೆ. 2ನೇ ಥೆಸಲೋನಿಕ 2ನೇ ಅಧ್ಯಾಯ 8ನೇ ವಚನ ನಮಗೆ ಕ್ಲಿಯರ್ ಪಿಕ್ಚರ್ ಕೊಡುತ್ತೆ. ಆ ಮುಖವಾಡವನ್ನು ತೆರೆಯೋರು ಯೇಸು ಸ್ವಾಮಿ ಅಂತ. ಯಾವಾಗ ಯೇಸು ಸ್ವಾಮಿ ಆ ಮುಖವಾಡವನ್ನು ತೆರೀತಾರೆ ಪ್ರಿಯರೇ? ಯಾವಾಗ ಸೈತಾನನ ಮುಖವಾಡವನ್ನು ಬಿಚ್ಚಿಡ್ತಾರೆ ಹೊರಗಡೆ ಅಂತ ನೋಡಬೇಕಾದ್ರೆ ಆ ಪ್ರಕಟಣೆ ಪುಸ್ತಕ ನಮಗೆ ಇನ್ನಷ್ಟು ವಿವರಣೆಯನ್ನು ಕೊಡುತ್ತೆ ಪ್ರಿಯರೇ. ಮುಂದೆ ಹೋಗೋಣ. ಹೌದು ಪ್ರಿಯರೇ, ಇವತ್ತು ನಿಮ್ಮ ಜೀವಿತದಲ್ಲಿ ನಮ್ಮ ಜೀವಿತದಲ್ಲೂ ನಮಗೆ ಗೊತ್ತಿಳಿದೇನೆ ನಮ್ಮ ಜೀವಿತದಲ್ಲಿ ಏನಾದರೂ ನಡೀತಾ ಇದೆ ಅನ್ನೋದಾದರೆ ಪ್ರಿಯರೇ, ಇವತ್ತು ನಾವು ಆ ಕುರಿಮರಿನ ನೋಡಬೇಕಾಗಿದೆ ಪ್ರಿಯರೇ. ಯಾಕೆ ಅಂದರೆ ನಮಗೆ ನಡೆಯುವಂಥ ಎಲ್ಲ ಕೇಡುಗಳ ಮುಖವಾಡವನ್ನು ಬಿಚ್ಚಿಡುವಂಥದ್ದು ಅಥವಾ ಆ ತೆರೆದಿಡುವಂಥದ್ದು ಆ ಕುರಿಮರಿಗೆ ಮಾತ್ರ ಸಾಧ್ಯ ಪ್ರಿಯರೇ. ಯೇಸು ಪ್ರಭು ಮಾತ್ರ ಸಾಧ್ಯ ಪ್ರಿಯರೇ. ಆತನ ಕೈಯಲ್ಲಿ ಮಾತ್ರ ಆ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಪ್ರಿಯರೇ. ಹೌದು ಪ್ರಿಯರೇ, ಈಗ ಆ ಕುರಿಮರಿ ಯಾವ ರೀತಿ ಈ ಒಂದು ಘಟ ಸರ್ಪನ ಮುಖವಾಡವನ್ನು ಕಳಿಸುತ್ತೆ ಅನ್ನೋದನ್ನ ನಾವು ನೋಡೋಣ. ಇಲ್ಲಿ ನಾವು ನೋಡಬೇಕಾದ್ರೆ ಅದೇ ಪ್ರಕಟಣೆ 12ನೇ ಅಧ್ಯಾಯ 9ನೇ ವಚನ ಪ್ರಿಯರೇ. ಪ್ರಕಟಣೆ 12:9ನೇ ವಚನ ಹೀಗೆ ಹೇಳುತ್ತೆ, ಭೂಲೋಕದವರನ್ನೆಲ್ಲ ಮರುಳುಗೊಳಿಸುವ ಆ ಮಹಾಘಟ ಸರ್ಪನು, ಅಂದರೆ ಪಿಶಾಚನಂತಲೂ ಸೈತಾನನಂತಲೂ ಹೆಸರುಳ್ಳ ಪುರಾತನ ಸರ್ಪವು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು, ಅವನ ದೂತರು ಅವನೊಂದಿಗೆ ದೊಬ್ಬಲ್ಪಟ್ಟರು. ಯಾರಂತೀರ ಪ್ರಿಯರೇ? ಈ ಘಟ ಸರ್ಪವನ್ನು ಈ ಪ್ರಕಟಣೆ ಪುಸ್ತಕ ನಮಗಿಲ್ಲದೆ ಹೋಗಿದ್ದಿದ್ರೆ, ಯೇಸು ಸ್ವಾಮಿ ಈ ಪ್ರಕಟಣೆ ಪುಸ್ತಕನ ನಮಗೆ ಕೊಟ್ಟಿಲ್ಲದೆ ಹೋಗಿದ್ದಿದ್ರೆ ಇವತ್ತು ನಮಗೆ ಆ ಘಟ ಸರ್ಪನ ಬಗ್ಗೆ ಗೊತ್ತಾಗ್ತಾ ಇರಲಿಲ್ಲ ಪ್ರಿಯರೇ. ಸೈತಾನನ ವಂಚನೆ ನಮಗೆ ಗೊತ್ತಾಗ್ತಾ ಇರಲಿಲ್ಲ ಪ್ರಿಯರೇ. ಅದು ವಂಚನೆ ಮಾಡುವ ಸೈತಾನನೋ ಅಲ್ವೋ ಅನ್ನೋದು ಗೊತ್ತಿಲ್ಲ ಪ್ರಿಯರೇ. ಹೌದು ಪ್ರಿಯರೇ, ಇವತ್ತು ನಮ್ಮ ಜೀವಿತದಲ್ಲಿ ನಡೆಯುವಂಥ ಎಷ್ಟೊಂದು ಕೇಡುಗಳನ್ನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸೈತಾನನೇ ಮಾಡ್ತಾನೆ ಪ್ರಿಯರೇ. ಆತ ಮಾಡ್ತಾನೆ, ಆದರೆ ಹೆಸರು ಯಾರ್ದು ಕೊಡ್ತಾ ಇದ್ದಾನೆ? ದೇವ್ರ ಹೆಸರನ್ನು ಕೊಡ್ತಾ ಇದ್ದಾನೆ ಪ್ರಿಯರೇ. ದೇವ್ರು ಯಾರಿಗೂ ಕೇಡನ್ನು ಬಯಸುವಂಥವನಲ್ಲ. ದೇವ್ರು ಯಾರೂ ನಾಶ ಆಗಬೇಕು ಅಂತ ಬಯಸುವಂಥವನಲ್ಲ ಪ್ರಿಯರೇ. ನಮ್ಮ ಯೇಸು ಪ್ರಭು ಆ ರೀತಿ ಎಲ್ಲರೂ ನಾಶ ಆಗಲೇಬೇಕು ಅನ್ನೋದನ್ನ ಆತ ಬಯಸೋದೇ ಆಗಿದ್ರೆ ಈ ಲೋಕಕ್ಕೆ ಬಂದು ನಿಮಗೋಸ್ಕರ ನಮಗೋಸ್ಕರ ಪ್ರಾಣ ಕೊಡೋ ಅವಶ್ಯಕತೆ ಅವ್ರಿಗೆ ಇರಲಿಲ್ಲ. ಎಲ್ಲವನ್ನ ಬರೀ ಮಾತಲ್ಲಿ ಸೃಷ್ಟಿ ಮಾಡಿದಂಥ ಆತನು ಬರೀ ಮಾತಲ್ಲಿ ನಾಶವಾಗಿ ಅಂತಂದರೆ ನಾಶವಾಗಿ ಬಿಡ್ತಾ ಇದ್ದಾರೆ ಪ್ರಿಯರೇ. ನಾವು ಯಾರೂ ಈ ಭೂಮಿ ಮೇಲೆ ಇರ್ತಾ ಇರಲಿಲ್ಲ. ಆದರೆ ಆತನ ಉದ್ದೇಶ ಯಾರೂ ನಾಶವಾಗದೆ ಎಲ್ಲರೂ ಸಹ ನಿತ್ಯ ಜೀವನ ಹೊಂದಬೇಕು ಅನ್ನೋದು. ಆದರೆ ಸೈತಾನನ ಉದ್ದೇಶ ಎಲ್ಲರೂ ಅವನೊಂದಿಗೆ ಇಲ್ಲೇ ಇರಬೇಕು ಅನ್ನೋದು, ನಾಶವಾಗಬೇಕು ಅನ್ನೋದು ಪ್ರಿಯರೇ. ಇವತ್ತು ನಮ್ಮ ಕುಟುಂಬದಲ್ಲಿ ಸಾವಾಗ್ತಾ ಇರ್ಬೋದು, ನಮ್ಮ ಕುಟುಂಬದಲ್ಲಿ ಅನಾರೋಗ್ಯ ಇರ್ಬೋದು, ನಮ್ಮ ಕುಟುಂಬದಲ್ಲಿ ಫಿನಾನ್ಷಿಯಲ್ ಪ್ರಾಬ್ಲಮ್ ಇರ್ಬೋದು, ಏನೇ ಇರ್ಬೋದು ಪ್ರಿಯರೇ. ಆದರೆ ಅದು ಯಾವುದಕ್ಕೂ ದೇವ್ರ ಕಾರಣಕರ್ತರಲ್ಲ ಪ್ರಿಯರೇ, ಸೈತಾನ. ಆದರೆ ಅವನು ಮಾಡಿ ಹೆಸರನ್ನ ಯಾರ ಮೇಲೆ ಆಗ್ತಾ ಇದ್ದಾನೆ? ದೇವ್ರ ಮೇಲೆ ಆಗ್ತಾ ಇದ್ದಾನೆ ಪ್ರಿಯರೇ. ಯೇಸು ಸ್ವಾಮಿ ಮೇಲೆ ಆಗ್ತಾ ಇದ್ದಾನೆ. ಹಾಗಾಗಿ ಈ ಪ್ರಕಟಣೆ ಪುಸ್ತಕ ನಮಗಿಲ್ಲದೆ ಹೋಗಿದ್ದಿದ್ರೆ ಆ ಘಟ ಸರ್ಪನ ಬಗ್ಗೆ ನಮಗೆ ಗೊತ್ತಾಗ್ತಾ ಇರಲಿಲ್ಲ ಪ್ರಿಯರೇ. ಇನ್ನೊಮ್ಮೆ ಆ ವಚನನ ಓದ್ಕೊಳ್ಳೋಣ. ಪ್ರಕಟಣೆ 12:9ನೇ ಅಧ್ಯಾಯ ಮತ್ತೊಮ್ಮೆ ಓದಲಿಕ್ಕೆ ಇಷ್ಟಪಡ್ತೀನಿ ನಾನು. ಪ್ರಕಟಣೆ 12:9ನೇ ಅಧ್ಯಾಯ ಹೀಗೆ ಹೇಳುತ್ತೆ, ಭೂಲೋಕದವರನ್ನೆಲ್ಲ ಮರುಳುಗೊಳಿಸುವ ಆ ಮಹಾಘಟ ಸರ್ಪನು, ಅಂದರೆ ಪಿಶಾಚನೆಂತಲೂ ಸೈತಾನನೆಂತಲೂ ಹೆಸರುಳ್ಳ ಪುರಾತನ ಸರ್ಪವು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು, ಅವನ ದೂತರು ಅವನೊಂದಿಗೆ ದೊಬ್ಬಲ್ಪಟ್ಟರು. ಆ ಘಟ ಸರ್ಪ ಪುರಾತನ ಸರ್ಪ. ಆ ಪರಲೋಕದಲ್ಲಿ ಮಾಡಿದಂಥ ಆ ಒಂದು ತಪ್ಪಿಗೆ ಆತ ಭೂಮಿಗೆ ಆತ ಕೆಳಗೆ ದೊಬ್ಬಲ್ಪಡ್ತಾನೆ. ಆ ಘಟ ಸರ್ಪ ಆ ಸೈತಾನನೇ ಅನ್ನೋದನ್ನ ಪ್ರಕಟಣೆ ಪುಸ್ತಕ ನೀಟಾಗಿ ಡೈರೆಕ್ಟ್ ಇಟ್ಕೊಡ್ತಾ ಇದೆ ಪ್ರಿಯರೇ. ನಮಗೆ ಬೇರೆ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ. ಆತನೇ ಮಾಡುವಂಥದ್ದು, ಅದನ್ನು ಆತನೇ ಮರಳುಗೊಳಿಸುವಂಥನು. ವಾಕ್ಯ ಮೊದಲನೇದು ಹೇಳುತ್ತೆ, ಇಡೀ ಭೂಲೋಕವನ್ನೇ ಮರಳುಗೊಳಿಸುವಂಥನು ಸೈತಾನನೇ. ದೇವ್ರು ಮರಳುಗೊಳಿಸಲ್ಲ, ಡೈರೆಕ್ಟಾಗಿ ಹೇಳ್ತಾರೆ, ಇದು ಹಿಂಗೆ ಅಂತ ಹೇಳ್ತಾರೆ. ಈ ಸ್ವಾಮಿ ಸೃಷ್ಟಿ ಮಾಡಿ ಇದು ಹಣ್ಣನ್ನು ತಿಂದರೆ ನೀನು ಸಾಹಿತ್ಯ ಹೇಳಿದರು, ನಡೀತು ಅಷ್ಟೇ ಪ್ರಿಯರೇ. ದೇವರು ಇದ್ದದನ್ನು ಇದ್ದ ಹಾಗೆ ಹೇಳ್ತಾನೆ, ಕ್ಲಿಯರಾಗಿ ಹೇಳ್ತಾನೆ. ಆದರೆ ಮರಳುಗೊಳಿಸುವಂಥವನು, ಡೂಪ್ಲಿಕೇಟ್ ಮಾಡುವಂಥವನು ಯಾರು ಅಂತೀರಿ? ಸೈತಾನ ಪ್ರಿಯರೇ. ಮತ್ತೊಮ್ಮೆ ಆತನ ಇನ್ನೊಂದು ವಿಚಾರವನ್ನು ನೋಡಬೇಕಾದ್ರೆ ಎಫೆಸ 6:12 ಎಫೆಸ 6:12 ಇನ್ನೊಂದಷ್ಟು ಆತನ ಬಗ್ಗೆ, ಆತ ಯಾರ ಒಂದು ವಿಚಾರದ ಬಗ್ಗೆ, ದೇವರ ಮಕ್ಕಳು ಯಾರ ವಿಚಾರದ ಬಗ್ಗೆ ಯುದ್ಧ ಮಾಡ್ತಾರೆ, ಯಾರ ಮೇಲೆ ಯುದ್ಧ ಮಾಡ್ತೀವಿ ಅನ್ನೋದನ್ನು ಎಫೆಸ 6ನೇ ಅಧ್ಯಾಯ 12ನೇ ವಚನ ಹೀಗೆ ಹೇಳುತ್ತೆ ಪ್ರಿಯರೇ.
ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಯಾರ್ಯಾರ ಮೇಲೆ? ಅಧಿಕಾರಿಗಳ ಮೇಲೆ, ನಾವು ಅಧಿಕಾರದ ಮೇಲೆ, ಇದ್ರ ಮೇಲೆಲ್ಲ ನಾವು ಹೋರಾಡುವಂಥವರಾಗಿದ್ದೇವೆ ಪ್ರಿಯರೇ. ಯಾಕೆ ಅಂದರೆ ಇವ್ರನ್ನೆಲ್ಲರನ್ನೂ ಆ ಸೈತಾನ ಉಪಯೋಗಿಸ್ಕೊತಾನೆ. ಇನ್ನೊಂದಷ್ಟು ಕ್ಲಿಯರಾಗಿ ಆತನ ಬಗ್ಗೆ ನಾವು ತಿಳ್ಕೊಬೇಕಂದ್ರೆ ಅದೇ ಪ್ರಕಟಣೆ 13ನೇ ಅಧ್ಯಾಯ 3 ಮತ್ತು 4 ನಾವು ನೋಡಬೇಕಾದ್ರೆ, ಅದರ ತಲೆಗಳಲ್ಲಿ ಒಂದು ತಲೆ ಗಾಯ ಹೊಂದಿ ಸಾಯುವ ಹಾಗಿರುವುದನ್ನು ಕಂಡೆನು. ಆ ಮರಣಕರವಾದ ಗಾಯವು ವಾಸಿಯಾಯಿತು. ಭೂಲೋಕದವರೆಲ್ಲರೂ ಆ ಮೃಗವನ್ನು ನೋಡುತ್ತಾ ಆಶ್ಚರ್ಯಪಟ್ಟರು. ಘಟಸರ್ಪನು ಆ ಮೃಗಕ್ಕೆ ಅಧಿಕಾರವನ್ನು ಕೊಟ್ಟವನಾದದ್ದರಿಂದ ಅವರು ಆ ಘಟಸರ್ಪನಿಗೆ ನಮಸ್ಕಾರ ಮಾಡುವವರಾಗಿದ್ದಾರೆ. ಯಾರ ಅಧಿಕಾರನ ಕೊಟ್ಟರು? ಘಟಸರ್ಪ ಯಾರು ಅನ್ನೋದನ್ನು ಪ್ರಕಟಣೆ 5ನೇ ಪುಸ್ತಕ 5ನೇ ವಚನ ಹೇಳುತ್ತೆ ಪ್ರಿಯರೇ. ಪ್ರಕಟಣೆ 12ನೇ ಅಧ್ಯಾಯ ಹೇಳುತ್ತೆ ಆ ಘಟಸರ್ಪ ಯಾರು? ಆ ಸೈತಾನನೇ ಪ್ರಿಯರೇ. ಇನ್ನು ಒಂದೇ ಒಂದು, ಈ ಘಟಸರ್ಪ ಯಾರು ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಆ ಘಟಸರ್ಪ ಮೋಸ ಮಾಡುತ್ತೆ ಅನ್ನೋದು ತಿಳ್ಕೊಂಡ್ವಿ. ಈಗ ಆ ಘಟಸರ್ಪ ಯಾರ ಮೇಲೋ ಕೋಪಗೊಂಡಿದ್ದಾನೆ ಪ್ರಿಯರೇ. ಆ ಘಟಸರ್ಪನಿಗೆ ಯಾರ ಮೇಲೆ ಕೋಪ? ಆ ಘಟಸರ್ಪ ಏನು ಮಾಡುತ್ತೆ? ಸತ್ಯಸಭೆ, ಈ ಕೊನೆಯ ಕಾಲದ ಸತ್ಯಸಭೆ ಆಗಿರುವಂಥ ಸಭೆಗೆ, ಆ ರೆಮ್ನೆಂಟ್ ಚರ್ಚ್, ದೇವರ ಸಭೆಗೆ, ದೇವರ ಪ್ರೀತಿಯ ಜನರಿಗೆ ಆ ಘಟಸರ್ಪ ಏನು ಮಾಡುತ್ತೆ ಅನ್ನೋದನ್ನು ನಾವು ನೋಡೋದೇ ಹಾಗಿದ್ರೆ ಒಂದ್ಸಲಿ ಅದನ್ನು ಪ್ರಕಟಣೆ ಪುಸ್ತಕನೇ ನಮಗೆ ರಿವೀಲ್ ಮಾಡುತ್ತೆ ಪ್ರಿಯ. ಪ್ರಕಟಣೆ 12ನೇ ಅಧ್ಯಾಯ 17ನೇ ವಚನ ಇಲ್ಲಿ ನಾವು ನೋಡಬೇಕಾದ್ರೆ, ಆಗ ಘಟಸರ್ಪನು ಸ್ತ್ರೀಯ ಮೇಲೆ ಕೋಪಿಸಿಕೊಂಡು ಆಕೆಯ ಸಂತಾನದವರಲ್ಲಿ ಉಳಿದವರ ಮೇಲೆ, ಅಂದರೆ ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆದು ಯೇಸುವಿನ ವಿಷಯವಾದ ಸಾಕ್ಷಿಯನ್ನು ಹೇಳುವವರ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟು ಸಮುದ್ರ ತೀರದ ಮರಳಿನ ಮೇಲೆ ನಿಂತನು. ಏನು ಹೇಳುತ್ತೆ ಪ್ರಿಯರೇ? ಆ ಘಟಸರ್ಪನಿಗೆ ಯಾರ ಮೇಲೆ ಕೋಪ ಅಂತೀರಿ? ಯಾರ ಮೇಲೆ ಕೋಪ ಅಂತೀರಿ? ಯೇಸು ಸ್ವಾಮಿಯ ಸಾಕ್ಷಿಯನ್ನು ಹೊಂದಿರುವಂಥವರು ಹಾಗೂ ಆಜ್ಞೆಗಳನ್ನು ಕೈಕೊಂಡು ನಡೆಯುವಂಥವರ ಮೇಲೆ ಮಾತ್ರ ಆತನಿಗೆ ಕೋಪ ಪ್ರಿಯರೇ. ಆಜ್ಞೆಗಳು ಅಂತಂದರೆ 10 ಆಜ್ಞೆಗಳು. 10 ಆಜ್ಞೆಗಳಲ್ಲಿ 10 ಆಜ್ಞೆಗಳನ್ನು ಪಾಲಿಸುವಂಥವ್ರು. 10 ಆಜ್ಞೆಗಳಲ್ಲಿ 4ನೇ ಆಜ್ಞೆನ ಸೈಡ್ಗಿಟ್ಟು ಇನ್ನು 9 ಆಜ್ಞೆಗಳನ್ನ ನಾನು ಕೈಕೊಂಡು ನಡಿತೀನಿ ಅನ್ನೋದಾದರೆ ಅದು ಸೈತಾನನ ಒಂದು ಫಿಲಾಸಫಿ ಪ್ರಿಯರೇ. ಆದರೆ ದೇವರ ಫಿಲಾಸಫಿ ಏನು ಅಂತ ಅಂದರೆ, ನೀನು 10 ಆಜ್ಞೆಗಳನ್ನ ಕೈಕೊಂಡು ನಡೀಬೇಕು. ಅದರಲ್ಲಿ ಪ್ರಾಮುಖ್ಯವಾದಂಥದ್ದು 4ನೇ ಆಜ್ಞೆ ಪ್ರಿಯರೇ. ಆ 7ನೇ ದಿನ ಸಬ್ಬತ್ತು ದಿನ, ಅದು ವಿಶ್ರಾಂತಿಯ ದಿನ. ಅದನ್ನು ಯಾರಿಂದಲೂ ಮೊದಲನೇ ದಿನಕ್ಕೆ ಬದಲಾಯಿಸಿ ನಾನು ಆರಾಧನೆ ಮಾಡ್ತೀನಿ ಅಂದರೆ ಅದು ನಡೆಯೋದಿಲ್ಲ ಪ್ರಿಯರೇ. ಅದು ಸೈತಾನನ ಕಾರ್ಯ. ದೇವರ ಕಾರ್ಯ ಸೈತಾನ ಯಾರ ಮೇಲೆ ಕೋಪಗೊಳ್ತಾನೆ? ಯಾರು ಆಜ್ಞೆಗಳನ್ನ ಕೈಕೊಂಡು ನಡೀತಾರೋ, ಯಾರು ಯೇಸು ಸ್ವಾಮಿಯ ಸಾಕ್ಷಿಯ ಮಕ್ಕಳಾಗಿ ಜೀವಿಸ್ತಾರೋ ಅವರ ಮೇಲೆ ಆತನ ಕೋಪ ಅವರ ಮೇಲೆ ಇರುವಂಥದ್ದು, ಯುದ್ಧ ಅವರ ಮೇಲೆ ಮಾಡುವಂಥನಾಗಿದ್ದಾನೆ ಪ್ರಿಯರೇ. ಈ ಪ್ರಕಟಣೆ ಪುಸ್ತಕ ಇಲ್ಲದೆ ಹೋಗಿದ್ರೆ ಇದು ನಮಗೆ ಗೊತ್ತಾಗ್ತಾ ಇರಲಿಲ್ಲ ಪ್ರಿಯರೇ. ದೇವ್ರ ನಮಗೆ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ಈ ಪ್ರಕಟಣೆ ಪುಸ್ತಕ ನಮಗೆ ಕೊಟ್ಟಿದ್ದಕ್ಕಾಗಿ ಪ್ರಾರ್ಥಿಸೋಣ ಪ್ರಿಯರೇ. ಪ್ರಭುವೇ, ಮಹೋನ್ನತನೇ, ನಿನಗೆ ಕೋಟಿ ಕೋಟಿ ಸ್ತೋತ್ರಗಳು ಸ್ವಾಮಿ. ಸೈತಾನನ ಮುಖವಾಡವನ್ನು ತೆರೆದಿಟ್ಟ ನಿನಗೆ ಕೋಟಿ ಸ್ತೋತ್ರಗಳು ಸ್ವಾಮಿ. ಹೌದು ತಂದೆ, ಈ ದಿನ ಆತನ ಮುಖವಾಡವನ್ನು ನಮಗೆ ಪರಿಚಯಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಇನ್ನೂ ಹೆಚ್ಚಾಗಿ ಆತನ ಬಗ್ಗೆ ಕಲಿಯೋ ಹಾಗೆ, ನಿನ್ನ ಬರೋಣಕ್ಕೆ ನಾವು ಸಿದ್ಧರಾಗೋ ಹಾಗೆ ಮಾಡಬೇಕೆಂದು ಯೇಸು ಸ್ವಾಮಿ ಹೆಸರು ಬೇಡುವಂತನಾಗಿರುವೆನು. ಆಮೇನ್.